ಸಾಹಸ ಸಿಂಹ, ಜನಮನ ಗೆದ್ದ ಮಹಾನ್ ಕಲಾವಿದ, 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ ಕೋಟಿ ಜನರ ಹೃದಯದಲ್ಲಿ ಶಾಶ್ವತ ಸ್ಥಾನ ಪಡೆದ ಡಾಕ್ಟರ್ ವಿಷ್ಣುವರ್ಧನ್ ಇಂದು ಅವರ ಲಕ್ಷಾಂತರ ಅಭಿಮಾನಿಗಳು, ಕೋಟ್ಯಾಂತರ ಅಭಿಮಾನಿಗಳ ಹೃದಯ ಕುಲುಕುವ ಒಂದು ಸುದ್ದಿ ತಗೊಂಡ್ಬರ್ತಾ ಇದ್ದೀನಿ. ಏನಪ್ಪಾ ಇದು ಅಂತಂದ್ರೆ, ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ನೆಲಸಮ ಮಾಡಿದ್ದಾರೆ. ಹೌದು, ಅಭಿಮಾನಿ ಸ್ಟುಡಿಯೋದಲ್ಲಿ ವಿಷ್ಣು ಸಮಾಧಿಯ ಇತ್ತು. ಹಲವು ವರ್ಷಗಳಿಂದ ಅಭಿಮಾನಿಗಳ ಭಾವನೆಗಳ ಕೇಂದ್ರವಾಗಿದ್ದು, ಆ ಸ್ಥಳವನ್ನು ಹೈಕೋರ್ಟ್ ಸೂಚನೆ ಮೇರೆಗೆ ರಾತ್ರೋರಾತ್ರಿ ತೆರವುಗೊಳಿಸಿದ್ದಾರೆ. ಒಮ್ಮೆ ಶ್ರದ್ಧೆ, ಪ್ರೀತಿ ಮತ್ತು ನೆನಪುಗಳಿಂದ ತುಂಬಿದ್ದ ಆ ಜಾಗ ಇಂದು ಬೋಸಾಗಿರುವ ಖಾಲಿ ನೆಲವಾಗಿದೆ. ನೆಲಸಮವಾದ ನಂತರ ಈ ದೃಶ್ಯಗಳನ್ನು ನೀವು ನೋಡ್ತಾ ಇರಬಹುದು. ವಿಷ್ಣುವರ್ಧನ್ ಅಭಿಮಾನಿಗಳ ಕಣ್ಣೀರನ್ನು ತಡೆಲಾಗ್ತಾನೆ ಇಲ್ಲ. ಭಾರತಿ ಅವರು, ವಿಷ್ಣುವರ್ಧನ್ ಅವರ ವೈಫ್ ಅವರು ಈ ನಿರ್ಧಾರಕ್ಕೆ ಕಾರಣ ಏನು? 15 ವರ್ಷಗಳಿಂದ ಸಮಾಧಿ, ಸ್ಮಾರಕ, ಪರ್ಯಾಯ ಜಾಗದ ಬಗ್ಗೆ ಕುಟುಂಬ ಹಾಗೂ ಅಭಿಮಾನಿಗಳ ನಡುವೆ ಗೊಂದಲ ಇತ್ತು. ಮೈಸೂರಿನಲ್ಲಿ ಸ್ಮಾರಕ ನಿರ್ಮಾಣವಾದರೂ ಕೂಡ ಅಭಿಮಾನಿಗಳು ಇಲ್ಲಿ ಕನಿಷ್ಠ 10 ಗುಂಟೆ ಜಾಗ ಕೊಡಬೇಕು ಅಂತ ಹೋರಾಟ ಕೂಡ ಮಾಡಿದ್ರು. ಆದರೆ ಕುಟುಂಬ ಪರ್ಯಾಯ ಜಾಗ ಒಪ್ಪಿಕೊಂಡ ನಂತರ ಕೊನೆಗೂ ಕೂಡ ಸಮಾಧಿ ತೆರವುಗೊಳಿಸುವ ನಿರ್ಧಾರಕ್ಕೆ ಬಂದಿದ್ದಾರೆ. ಹೌದು ಸ್ನೇಹಿತರೆ, 2009ರಲ್ಲಿ ಡಿಸೆಂಬರ್ 30ರಂದು ಅವರು ಅಗಲಿದ್ರು. ವಿಷ್ಣುವರ್ಧನ್ ಅವರು ಒಂದು ಕರಾಳ ದಿವಸ ಅಂತಾನೆ ಕರಿಬಹುದು, 2009 ಡಿಸೆಂಬರ್ 30ನೇ ತಾರೀಕನ್ನ. ಆದ್ರೆ ನೆನಪು ಇಂದಿಗೂ ಕೂಡ ಜೀವಂತವಾಗಿದೆ. ವಿಷ್ಣುವರ್ಧನ್ ಅವರ ಟ್ಯಾಟೂಗಳನ್ನ ಮಾಡಿಸ್ಕೊಂಡಿದ್ದಾರೆ, ಅವರ ಹಾಡುಗಳನ್ನ ಜನ ಹಾಡ್ತಾರೆ, ಅವರ ಮೂವಿಗಳನ್ನ ನೆನೆಸ್ಕೊಂತಾರೆ, ಅವರ ಸಿನಿಮಾಗಳನ್ನ ಕೂಡ ತುಂಬಾ ಅವರ ಶೈಲಿಗಳಿರ್ಬೋದು, ಅವರ ಭಾವನೆಗಳು, ಅವ್ರು ಹೇಗೆ ಆಕ್ಟಿಂಗ್ ಮಾಡ್ತಾ ಇದ್ರು, ಅವರ ಮೌಲ್ಯಗಳು ಎಲ್ಲವೂ ಜನರ ಹೃದಯದಲ್ಲಿ ಅಜರಾಮರವಾಗಿ ಉಳಿದಿದೆ. ಆದರೆ ಅವರ ಸಮಾಧಿಯ ಈ ರೀತಿ ಅಂತ್ಯ ಕಂಡಿದ್ದು ಸಾವಿರಾರು ಹೃದಯಗಳಿಗೆ ನೋವನ್ನು ಉಂಟು ಕೂಡ ಮಾಡಿದೆ. ಈ ನಿರ್ಧಾರದ ಬಗ್ಗೆ ಕಾನೂನು, ಕುಟುಂಬ ಒಪ್ಪಂದ ಅಥವಾ ರಾಜಕೀಯ ಕಾರಣ ಅಥವಾ ಇನ್ನೊಂದು ಒಂದು ಫ್ಯಾಮಿಲಿ ಕೂಡ ಇದೆಯಲ್ಲ, ಆ ದೊಡ್ಡ ಫ್ಯಾಮಿಲಿನ ಅದಕ್ಕೆ ಕಾರಣನ ಅಂತ ಕೂಡ ಜನ ಮಾತಾಡ್ಕೊತಾ ಇದ್ದಾರೆ. ನಿಮ್ಗೇನ್ ಅನ್ಸುತ್ತೆ? ಇದಕ್ಕೆಲ್ಲ ಏನ್ ಕಾರಣ? ವಿಷ್ಣುವರ್ಧನ್ ಅವರ ಸಮಾಧಿ ತುಂಬಾ ಚೆನ್ನಾಗಿ ಮೈಸೂರಲ್ಲಿ ಕೂಡ ಇದೆ. ಅವರ ಕಾರ್ ಕೂಡ ಪಯಣ ಮ್ಯೂಸಿಯಂ ಮೈಸೂರಿನಲ್ಲಿ ಕೂಡ ಇದೆ. ಅದನ್ನು ನೀವು ನೋಡಿದಿರಲ್ಲ ಅಂತ ಕೂಡ ನಮಗೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಇದೇ ರೀತಿ ಯಾರಾದ್ರೂ ಒಬ್ಬರ ಕೈವಾಡದಿಂದ ಆಯ್ತಾ ಅಥವಾ ಎಲ್ಲರ ಒಪ್ಪಿಗೆ ಮೇಲೆ ಆಯ್ತಾ ಅಂತ ಕೂಡ ಈಗ ಹಲವಾರು ಜನ ಮಾತಾಡ್ತಾ ಇದ್ದಾರೆ. ಇದೇ ರೀತಿ ಹೈ ಇಂಪ್ಯಾಕ್ಟ್ ಸಬ್ಟೈಟಲ್ಸ್, ಹೈ ಇಂಪ್ಯಾಕ್ಟ್ ವಿಷಯಗಳ ಬಗ್ಗೆ ನಾನು ಮಾತಾಡ್ತಾ ಇರ್ತೀನಿ. ಅದನ್ನು ಮಿಸ್ ಮಾಡ್ಕೋಬಾರ್ದು ಅಂದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿ ಕಂಟೆಂಟ್ ಸಪೋರ್ಟ್ನ ಮುಂದುವರಿಸಿ ಸ್ನೇಹಿತರೆ.